ಸಮಯನೇ ಸಿಕ್ಲಿಲ್ಲ. ಈ ಮನೆ ನಮಗೊಂದು ರೀತಿಯಲ್ಲಿ ಭಾವನಾತ್ಮಕವಾದ ಗುಡಿ ಇದ್ದ ಹಾಗೆ. ಈ ಹೊಸ ಮನೆಯ ವಿಷಯನ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ನಿಮ್ಮನ್ನು ಕರೆದಿದ್ದು. ಈಗ ನಿಮ್ಮೆಲ್ರಿಗೂ ಒಂದು ಸಣ್ಣ ಉಡುಗೊರೆ ಕೊಡ್ತಾ ಇದ್ದೀನಿ, ಎಲ್ಲರೂ ಸ್ವೀಕರಿಸಬೇಕು. ಭಾರ್ಗವಿ, ಎಲ್ಲ ತಯಾರಿದೆಯೇನಮ್ಮ? ಹಾ ಮಾವ, ಎಲ್ಲ ರೆಡಿ ಇದೆ. ಏನೇ ಇರ್ಬೋದದು? ಎಲ್ರಿಗೂ ಒಂದೊಂದು ಮನೆ ಕೊಡ್ತಾರ ಹೇಗೆ? ಆಫೀಸ್ನಲ್ಲಿ ನಮ್ಮ ಮೊಮ್ಮಗನೇ ಬಾಸು, ಮನೆಯಲ್ಲಿ ಭಾರ್ಗವಿನೇ ಬಾಸು. ಹಾಗೆಲ್ಲ ಏನಿಲ್ಲ ಮಾವಯ್ಯ, ಆಫೀಸಲ್ಲೇ ಆಗ್ಲಿ ಮನೇಲೇ ಆಗ್ಲಿ ನಮ್ಮ ಅಪ್ಪುನೇ ಬಾಸ್. ಮಾವಯ್ಯ, ಈ ಉಡುಗೊರೆನೆಲ್ಲ ನಿಮ್ ಮೊಮ್ಮಗನ್ ಕೈಯಲ್ಲಿ ಕೊಡ್ಸಿದ್ರೆ ಚೆನ್ನಾಗಿರುತ್ತಲ್ವಾ? ಆಹಾ, ಈಗ ಸಿಕ್ಕಾಕೊಂಡ್ರು. ಪಕ್ಕ ತಮ್ಮ, ಈಗ ಇಲ್ಲೊಂದು ದೊಡ್ಡ ಡ್ರಾಮಾ ಆಗುತ್ತೆ, ನೋಡ್ತಾ ಇರು. ಸೂಪರ್ ಡ್ರಾಮಾ. ಕರೆಕ್ಟ್ ಕರೆಕ್ಟ್, ಮೊಮ್ಮಗನ ಕೈಲೇ ಕೊಡ್ಸೋಣ. ಲೇ ಅನಿಕೇತ, ಬಾರ, ನೀನೇ ಕೊಡ್ಬಾರ. ಅಂದ್ರೆ ನಮ್ಮ ಅಪ್ಪಾಜಿನೂ ಸೂಪರ್ ಕಿಲಾಡಿ. ಅಂದ್ರೆ ಅಂದ್ರೆ ಅಪ್ಪಾಜಿ ಗೊತ್ತಾ, ಸಮಥಿಂಗ್ ಫಿಶಿ. ಆಹಾ, ಈ ವಿಷಯ ಗೊತ್ತಿರೋ ಚಿಕ್ಕ ಮೀನ್ ನಾನೊಬ್ನೇ ಅನ್ಕೊಂಡಿದ್ದೆ, ಆದ್ರೆ ದೊಡ್ಡ ತಿಮಿಂಗ್ಲನೇ ಕೈ ಜೋಡಿಸಿದ್ಯಾ. ಸಾರಿ ಸಾರಿ. ಥ್ಯಾಂಕ್ ಯು. ಸಾರಿ, ಜಸ್ಟ್ ಮಿಸ್. ಈ ಉಡುಗೊರೆ ಸಂಭ್ರಮ ಇಷ್ಟಕ್ಕೆ ಮುಗ್ದಿಲ್ಲ. ಪ್ರತಿ ವರ್ಷ ಎಂಪ್ಲಾಯಿ ಆಫ್ ದಿ ಇಯರ್ ಅಂತ ಒಬ್ಬರನ್ನ ಗುರ್ತಿಸಿ ಬಹುಮಾನ ಕೊಡೋದು ನಮ್ಮ ರೂಢಿ. ಒಬ್ಬರನ್ನೇ ಗುರ್ತಿಸಿದಿರ ಅಂತ ನೀವೆಲ್ಲ ಏನು ಕಡಿಮೆ ಇಲ್ಲ. ಆದ್ರೆ ಈ ಏಣಿಗೆ ಎಲ್ಲ ಮೆಟ್ಲುಗಳು ಮುಖ್ಯ. ಆದ್ರೆ ಮೊದಲನೇ ಮೆಟ್ಲಿದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೋಸ್ಕರ ಒಬ್ಬರನ್ನ ಗುರ್ತಿಸಿದ್ವಿ. ಏನಮ್ಮ? ಸರ್, ಪ್ರಿಯಾ ಈ ಕಡೆ ಬಂದಿದ್ಲು, ಅವಳನ್ನ ಹುಡ್ಕೊಂಡು ಬಂದೆ. ಇಲ್ಲ ಇಲ್ಲ, ನೋಡ್ದಾಗಾಯ್ತಮ್ಮ. ನೋಡು ನೋಡು. ಪುಟ್ಟ, ಏಟಾಯ್ತಾ? ಹುಷಾರಾಗಿ ನೋಡ್ಕೊಂಡು ಬರ್ಬೇಕಲ್ವಾ ನೀನು? ಫ್ಲೋರ್ ಸರಿ ಇಲ್ವಾ? ಹಾಗಾದ್ರೆ ನಾವೆಲ್ಲರೂ ಬೀಳ್ಬೇಕಿತ್ತಲ್ಲ, ನೀನ್ ಮಾತ್ರ ಯಾಕೆ ಬಿದ್ದೆ? ಇನ್ಮೇಲೆ ಈ ತರ ಫೋನ್ ಎಲ್ಲ ನೋಡ್ಕೊಂಡ್ ಬರ್ಬೇಡ, ಅಂದ್ರೆ ಬಿದ್ದೋಗ್ಬಿಡ್ತೀಯ. ಕೆಳಗ್ ನೋಡ್ಕೊಂಡ್ ಬಾ, ಆಯ್ತಾ? ಮಗು ಮೇಲೆ ಅಕ್ರೆ ತೋರಕ್ಕೆ ಎತ್ತೋಳೆ ಆಗಿರ್ಬೇಕು ಅಂತೇನಿಲ್ಲ. ಮಗು ಅಮ್ಮ ಅಂದಾಗ ಎತ್ತೋಳೆ ತಾಯಿ ಅಲ್ವಾ ತಮ್ಮ? ನಮ್ಮ ವಾಣಿ ಅತಿಗೆ ತೋರ ಅಣ್ಣ, ಈ ಹುಡುಗಿ ನೋಡ್ತಾ ಇದ್ರೆ ನಂಗೆ ನಮ್ಮ ವಾಣಿ ಅತಿಗೆದೇ ನೆನಪಾಗತ್ತೆ.
ಸ್ಟುಪಿಡ್ ಫೆಲೋ. ಕುಣಿಯೋಕ್ ಬರ್ದೇ ಇರೋರು ನೆಲ ಡೊಂಕ್ ಅಂದ್ರಂತೆ. ಹಾಗಾಯ್ತು ನಿನ್ ಕತೆ. ಯು ಆರ್ ಅ ಗ್ರೋನ್ ಅಪ್ ಬಾಯ್. ಬಂದ್ ಗೆಸ್ಟ್ಗಳಿಗೆಲ್ಲ ತೊಂದರೆ ಕೊಡ್ಬೇಡ. ಬಾ ನಡಿ ರೂಮ್ಗೆ. ಬಾಯ್ಲಿ. ಬ್ರೇ ಬಾಯ್ ಹೋಗು. ವೆರಿ ಕೈಂಡ್ ಆಫ್ ಯು ಸೀತಾ. ಥ್ಯಾಂಕ್ ಯು ಸೋ ಮಚ್. ಸೀತಾ, ಆದ್ರೆ ಅವ್ರು ಬರೋವರೆಗೂ ನೀನು ಅಕಸ್ಮಾತ್ ಒಂಟಿಯಾಗೆ ಇದ್ಬಿಟ್ರೆ ಸೂರಿಯಾಗಿರಲ್ಲ. ಅವಾಗ್ಲೇ ಹೇಳ್ದಲ್ಲಪ್ಪ ಕುಡ್ದ್ಬಿಟ್ಟು ನಾಟಕ ಮಾಡ್ಬೇಡ ಅಂತ. ಅದ್ ನಾಟಕ ಅಲ್ಲ, ಇನ್ನು ಮುಂದೆ ಡೈಲಿ ಆಗತ್ತೆ, ಸತ್ಯವಾಗ್ಲೂ ಆಗತ್ತೆ. ಅವರು ಕುಡ್ದು ಅವ್ರ ಜೀವನ ಹಾಳು ಮಾಡ್ಕೊಂತಾರೆ. ಆತರ ಆಗ್ಬಾರ್ದು ಅಂತಂದ್ರೆ ಗುಡ್ ನೈಟ್. ಆ ಹುಡುಗಿ ನಮ್ಮನೆ ಸೊಸೆ ಆಗ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ಏನು ರಾತ್ರಿ ಹೇಳ್ತೀನಿ, ಕತ್ತೆ ಬಡವ ರಾಸ್ಕಲ್. ಹೋಗು, ಅಲ್ಲೇ ಇದನ್ ಕೇಳು. ನನ್ಗಿದು ಯಾವುದು ಬೇಡ, ಬಿಟ್ಬಿಡ್ಬಾರ್ಗು, ಹೊರಟೋಗ್ತೀನಿ ನಾನು. ನಿನಗ್ ಬೇಡ, ನನಗ್ ಬೇಕು. ರಾಮ ರೂಮಲ್ಲಿದ್ದಾನೆ, ಬಾಯಿ ಮುಚ್ಕೊಂಡು ಹೋಗಿ ಕೇಳು. ನಿಮ್ಮಪ್ಪನೂ ಮನೇಲಿಲ್ಲ, ಅವರಿದ್ರೆ ನೀನಂತೂ ಬಾಯಿ ಬಿಡಲ್ಲ. ನಾನು ಬಾಯಿ ಬಿಟ್ಟಿದ್ದಕ್ಕೆ ತಾನೆ ನಾವು ಆ ಮನೆ ಬಿಟ್ಟು ಈ ಮನೆಗೆ ಬಂದಿದ್ದು. ಬೇಡದೆ ಇರೋ ಟೈಮಲ್ಲಿ ಚೆನ್ನಾಗಿ ಬಾಯಿ ಬಿಡ್ತೀಯ. ಕೇಳು ಅಂದೆ ವಿಶ್ವ. ಹಾಯ್ ಹಾಯ್ ರಾಮ್. ಹಾಯ್ ಚಿಕ್ಕಪ್ಪ. ಹಾಯ್. ಅದು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ರಾಮ್. ಹೇಳಿ ಚಿಕ್ಕಪ್ಪ. ಏನಿಲ್ಲ ರಾಮ್, ಅದು ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಕ್ಯಾಶ್ ಕ್ರಂಚ್ ಆಗಿದೆ. ಕ್ಯಾನ್ ಯು ಇನ್ವೆಸ್ಟ್ ಆನ್ ಇಟ್? ಎಷ್ಟು ಬೇಕಿತ್ತು ಚಿಕ್ಕಪ್ಪ? ಅದು ಒಂದು 2 4 5 ಕೋಟಿ ಬೇಕಿತ್ತು. 5 crores. ಸರಿ, ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಸ್ಲಾ? ಓಕೆ, ಥ್ಯಾಂಕ್ ಯು ರಾಮ್. ಚಿಕ್ಕಪ್ಪ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಅದ್ ನಿಮ್ ದುಡ್ಡು, ಇದಕ್ಕೆ ಪರ್ಮಿಷನ್ ತಗೊಳ್ಳೋ ಅವಶ್ಯಕತೆನೇ ಬೇಕಾಗಿಲ್ಲ. ನಿಮ್ ಥ್ಯಾಂಕ್ಸ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಓಕೆನಾ? ಅಪ್ಪು, ಚಿಕ್ಕಿ, ಅವ್ರು ಕೇಳ್ತಾ ಇರೋದು 5 ಕೋಟಿ ಕಣೋ. ಕೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟೆ. ಹಾಗೆಲ್ಲ ಕೊಡೋದಕ್ಕೆ ಹೋಗ್ಬೇಡ. ಇಲ್ಲಿ ನೋಡು, 4 ಚೆಕ್ಗೆ ಬೇರೆ ಬೇರೆ ಅಮೌಂಟ್ ಹಾಕಿ ಸೈನ್ ಹಾಕಿ ಕೊಡು. ಓಕೆ ಚಿಕ್ಕಿ, ಚಿಕ್ಕಪ್ಪನ್ ಬಿಸ್ನೆಸ್ಗೆ ತಾನೆ. ಸೊ ವಾಟ್, ಬಿಸ್ನೆಸ್ ಇಸ್ ಬಿಸ್ನೆಸ್ ಅಪ್ಪು. ಸರಿ ಚಿಕ್ಕಿ, ಚಿಕ್ಕಿ ಹೇಳಾದ್ಮೇಲೆ ಮುಗೀತು. ಅಮೌಂಟ್ ಬರೆಯೋ. ಬಪ್ಪ ಕೂತ್ಕೋ. ಅದೇ ಸೀತಾ ಬಗ್ಗೆ ನಿಂಗೆ ಏನನ್ಸುತ್ತೆ ಅಂತ ಕೇಳಿದ್ನಲ್ಲ. ಏನನ್ಸುತ್ತೆ ಅಂದ್ರೆ? ಖಂಡಿತ ನಾನೇನ್ ಅನ್ಕೊಂಡಿದ್ದೀನೋ ನಿಂಗೂ ಹಾಗೆ ಅನ್ಸಿರುತ್ತೆ ತಾನೆ. ನೀನಾಗೋ ಹೊತ್ತಿಗೆ ಹೇಳ್ತಾ ಇದ್ದೀನಪ್ಪ,
ನಿನ್ ಜಾಗದಲ್ಲಿ ಬೇರೆ ಯಾವುದೇ ಹುಡುಗರು ಇದ್ದಿದ್ರು ಈ ಸ್ನೇಹನ ಸಲಿಗೆನ ಹೇಗೆ ಅರ್ಥ ಮಾಡ್ಕೋತಿದ್ರೋ ಏನೋ. ಆದ್ರೆ ನೀನು ತುಂಬಾ ಒಳ್ಳೆ ಹುಡುಗ. ನಿನ್ ಮನ್ಸಲ್ಲಿ ಒಂಚೂರು ಕೆಟ್ಟ ಯೋಚನೆ ಇಲ್ಲ. ನೀನು ನಡ್ಕೊಳ್ಳೋ ರೀತಿಯಿಂದಾನೇ ಗೊತ್ತಾಗುತ್ತಪ್ಪ ನೀನೆಷ್ಟು ಗೌರವ ಕಾಳಜಿಯಿಂದ ನಡ್ಕೋತೀಯ ಅಂತ. ಆಕ್ಚುಲಿ ಸೀತಾ ಅವ್ರು ನನಗೆ ತುಂಬಾ ಒಳ್ಳೆ ಫ್ರೆಂಡ್ ಅಮ್ಮ. ಅವ್ರನ್ನ ನೋಡಿದ್ರೆ ಯಾರಿಗೆ ತಾನೇ ಗೌರವ ಇರಲ್ಲ ಹೇಳಿ? ಅವ್ರ ಗುಣನೇ ಹಾಗೆ. ಅದೇನೋ ನಿಜ. ಆದ್ರೆ ಅವಳಿಗೆ ಅಷ್ಟೇ ಹಠನೂ ಇದೆ. ನಾವ್ ಹೇಳೋ ಮಾತನ್ನೇ ಕೇಳಲ್ಲ. ಎಷ್ಟು ದಿನದಿಂದ ಮದ್ವೆ ಮಾಡ್ಕೊ ಅಂತ ಹೇಳ್ತಾ ಇದೀವಿ ಗೊತ್ತಾ? ಮದ್ವೆ ಆದ್ರೆ ಸಿಹಿಗೆ ಅನ್ಯಾಯ ಆಗುತ್ತೆ ಅನ್ನೋದು ಅವಳ ವಾದ. ನೀನೇ ಹೇಳಪ್ಪ, ಸಿಹಿ ಜೊತೆ ನೀನ್ ಎಷ್ಟೊಂದು ಪ್ರೀತಿಯಿಂದ ಇರ್ತೀಯಲ್ಲ, ಸೀತಾ ಮದ್ವೆ ಆದ್ರೆ ಸಿಹಿಗೆ ಅನ್ಯಾಯ ಆಗುತ್ತಪ್ಪ? ಅವಳಿಗೆ ನೀನೇ ಅರ್ಥ ಮಾಡಿಸ್ಬೇಕಪ್ಪ. ನಾನಾ? ಅವಳಿಗೆ ನಿನ್ ಬಗ್ಗೆ ತುಂಬಾ ಗೌರವ ಇದೆ. ನೀ ಹೇಳಿದ್ರೆ ಸಿಹಿನೂ ಕೇಳ್ತಾಳೆ, ಸೀತಾನೂ ಕೇಳ್ತಾಳೆ. ಆ ಲಾಯರು ತುಂಬಾ ಒಳ್ಳೆ ಹುಡುಗ. ಅವನನ್ನ ಮದ್ವೆ ಆದ್ರೆ ನಮ್ ಸೀತಾ ಸುಖವಾಗಿರ್ತಾಳೆ. ಯಾವಾಗ್ಲೂ ನಿನ್ನ ಜ್ಞಾಪಿಸ್ಕೊತಾಳೆ. ಸಿಹಿ ಒಂಟಿಯಾಗಿ ಬೆಳೆಯೋದು ಎಷ್ಟು ಕಷ್ಟ. ಅವಳ ಜೊತೆ ಯಾರು ಇರ್ಬೇಕಲ್ವಾ? ಇದು ನಿನ್ನಿಂದಾನೇ ಸಾಧ್ಯ ಅಪ್ಪ, ಇಲ್ಲ ಅನ್ಬೇಡ.
ಇವರಿಬ್ರು ರಾಮಸೀತ ತರಾನೇ ಇದ್ದಾರೆ. ಈ ಪ್ರಶ್ನೆ ನಾನು ನಿನ್ ಕೇಳೋದೇ ಬೇಕಾಗಿಲ್ಲ. ಹ್ಞೂ ಅಂತ ತಲೆ ಆಡ್ಸ್ ಬಂದಿರ್ತೀಯ. ಕೊಡು, ಕೈ ಕೊಡು ಮಗ, ಕೈ ಕೊಡು. ಕಲಿಯುಗ ಶ್ರೀರಾಮ ನೀನು. ಅಷ್ಟೇ ಅಲ್ಲ, ತ್ಯಾಗ ಶಿಖರ, ಪುಣ್ಯವಾನ್ ಪರಮಾತ್ಮ, ಶಬಾಷ್. ಅಬ್ಬಬ್ಬ, ಎಂಥ ಫ್ರೆಂಡು. ಮೈಯಲ್ಲ ಅದೇನೋ ಹೇಳ್ತಾರಲ್ಲ, ಅದಾಗ್ತಿದೆ ನನಗೆ. ಇಂಥ ಫ್ರೆಂಡು ಯಾವ ನನ್ನ ಮಗನಿಗೂ ಯಾವ ಜನ್ಮದಲ್ಲೂ ಸಿಗಲ್ಲ. ಯಾವಾಗ ಒಪ್ಪಿಸ್ತಿದ್ಯಾ ಅಮ್ಮ ಮಗಳನ್ನ? ಓ, ಯೋಚನೆ ಮಾಡ್ತಿದ್ಯಾ ಹೇಗೆ ಒಪ್ಪಿಸ್ಬೇಕು ಅಂತ? ಒಪ್ಸು ಒಪ್ಸು ಒಪ್ಸು. ಯಾವ್ದು ಕರೆಕ್ಟು ಯಾವ್ದು ರಾಂಗು ಅಂತ ತುಂಬಾ ಚೆನ್ನಾಗಿ ಗೊತ್ತು. ಆ ಲಾಯರ್ ಎಲ್ಲ ಒಪ್ಕೊಂಡಿದ್ದಾರೆ ಕಣ. ಆ ಲಾಯರ್ಗೋಸ್ಕರ ನೀನ್ ಜೀವಾವಧಿ ಅನ್ಭವಿಸ್ತೀಯಾ? ಅವ್ರಿಬ್ಬರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ಬಿಡು. ರಾಮ್, ಯಾಕೆ ಯಾವ್ದೋ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದೆಯಾ? ಹಾಯ್ ಹಾಯ್, ಯಾಕೆ ನಿಮ್ ಬಾಸ್ ಇವತ್ತೇನು ಕೆಲಸ ಕೊಟ್ಟಿಲ್ವಾ ನಿಂಗೆ? ಓ ರಾಮ್, ಯಾವಾಗ ಬಂದ್ರಿ? ಹಾ, ಇಲ್ಲೇ ಪಕ್ಕದಲ್ಲೇ ಕೂತಿದ್ದಾನೆ, ಯಾವಾಗ ಬಂದ್ರಿ ಅಂತೆ. ಅಂತದ್ ಏನ್ ಮಾಡ್ತಿದ್ದೀರಾ ತಾವು? ಏ, ಇದೇನೆ ಯಾವ್ದೋ ಕೆಲ್ಸಕ್ಕೆ ಫಾರ್ಮ್ ಫಿಲ್ ಮಾಡ್ತಿರೋ ತರ ಇದೆ. ಆಕ್ಚುಲಿ ನಾನು ನಿಮ್ಮ ಮನೆ ಹತ್ರ ಬಂದಿದ್ದೆ. ನನ್ ಮನೆ ನಿನ್ ಮನೆ ಅಕ್ಕಪಕ್ಕದಲ್ಲಿ ತಾನೇ ಇರೋದು. ಹೇಳಿದಿದ್ರೆ ಮೀಟ್ ಮಾಡ್ಬೋದಿತ್ತಾ? ಅದು ನಾನು ಸೀತಾ ಅವ್ರ ಮನೆ ಹತ್ರ ಬಂದಿದ್ದು. ಅದೇನ್ ಹೊಸದಲ್ಲ ಬಿಡು. ಹೌದಾ? ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ದಿನ ಆಫೀಸಲ್ಲೇ ಸಿಗ್ತಿರ್ತೀವಲ್ಲ ರಾಮ್, ಇನ್ನೇನಿರುತ್ತೆ ಮಾತಾಡೋದು? ಅದು
ವೀಕೆಂಡ್ಸ್ ಅಟ್ಲೀಸ್ಟ್ ನಿಮ್ಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕು ತಾನೆ, ಆಗ್ಲೂ ಓಡಾಡ್ತಾ ಇರ್ತೀರಾ? ಇಷ್ಟೊಂದು ಟೈಮ್ ನಿಮ್ಗೆ ಎಲ್ಲಿಂದ ಸಿಗತ್ತೋ? ನಿಮಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡಿ, ಟೈಮ್ ಯಾವಾಗ್ಲೂ ಒಂದೇ ತರ ಇರಲ್ಲ. ಟೈಮ್ನ ವೇಸ್ಟ್ ಮಾಡಿದ್ರೆ ಆಮೇಲೆ ನೀವು ರಿಗ್ರೆಟ್ ಮಾಡ್ಬೇಕಾಗತ್ತೆ. ಅದು ಅವತ್ತು ನಾನು ನಿಮ್ಮ ಮನೆ ಹತ್ರ ಬಂದಾಗ ನೀವಿರ್ಲಿಲ್ಲ. ನಾನು ಚೆಕ್ ಇಡುವಾಗ ಅಕ್ಕ ಏನಾದ್ರೂ ಟಕ್ ಅಂತ ಬಾಗಿಲು ತೆಗೆದ್ಬಿಟ್ಟಿದ್ರೆ, ಅಯ್ಯಯ್ಯೋ ದೇವ್ರೆ. ಅಯ್ಯೋ ಏಯ್, ಆ ಕೆಲಸ ಮಾಡುವಾಗಲೇ ಧೈರ್ಯವಾಗಿದ್ದಲ್ಲ, ಈಗ ಯಾಕಿಂದ ಆಡ್ತಾ ಇದ್ಯಾ? ಸಿ, ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ ನನ್ನ ಕೈಲೇ ನಂಬಕ್ಕಾಗ್ತಿಲ್ಲ. ಸಾಧನ ನೀನು, ಸಾಧನ. ನೀನ್ ಮನ್ಸು ಮಾಡ್ರೆ ಏನ್ ಬೇಕಾದ್ರೂ ಸಾಧಿಸ್ತೀಯಾ? ನೀವ್ ಹಿಂಗ್ ಹೇಳಿ ಹೇಳಿನ ನನ್ನ ಕೈಲಿ ಇಂಥ ಕೆಲಸ ಮಾಡಿಸ್ಬಿಟ್ರಿ. ಒಳ್ಳೇದಕ್ಕೆ ಅಂತ ಹೇಳಿದ್ನಲ್ಲ. ನನ್ನ ಲೈಫಲ್ಲಿ ನಂಗೆ ಯಾವತ್ತೂ ಇತ್ತು. ನೀನು ಹೆಂಗೆ ಹೇಳ್ಕೊಂಡು ಓಡಾಡ್ತಾ ಇರೋ, ಅವಳಿದ್ದಾಳಲ್ಲ, ಅವಳು ಹೊಟ್ಟೆ ಕಂಡಿಡ್ದು ಬಿಡ್ತಾಳೆ ನೀನು ತಪ್ಪು ಮಾಡಿದ್ಯಾ ಅಂತ. ಹೌದಾ? ಅಕ್ಕ ಏನಾದ್ರೂ ಈಗ ಎದುರಿಗೆ ಬಂದ್ರೆ ಅವ್ರನ್ನ ಹೇಗ್ ನೋಡೋದು ಅಂತಾನೆ ಗೊತ್ತಾಗ್ದಿಲ್ಲ ರೀ ನನ್ಗೆ. ನಿಮ್ಮ ಅಕ್ಕ ಯಾವಾಗ್ಲೂ ಎದುರುಗಡೆನೆ ಬರೋದು, ಬಾಲ ಆಡಿಸ್ಕೊಂಡು. ಏನೋ ಏನಿಲ್ಲ, ಆಗ್ಲೇ ಅಕ್ಕ ಏನೋ ಹೇಳಿದ್ರು, ಎಲ್ಲದಕ್ಕೂ ಹೂ ಹೂ ಅಂತ ತಲೆ ಅಲ್ಲಾಡ್ಸ್ಕೊಂಡ್ ಬಂದ್ಬಿಟ್ಟೆ. ಏನೂ ಅರ್ಥ ಆಗ್ಲಿಲ್ಲ. ತುಂಬಾ ಭಯ ಆಗ್ತಿದೆ ರೀ, ಏನಾಗುತ್ತೋ ಏನೋ ದೇವ್ರೆ. ನನ್ನ ಮೇಲೆ ಕೋಪ ಬಂದಿದ್ಯಾ? ಅಯ್ಯೋ ಇಲ್ಲ ರೀ, ನಾನು ಹಾಗೆ ಹೇಳಿಲ್ಲ. ಸಾರಿ, ನಿಂಗೆ ಬೇಜಾರಾಗಿದ್ರೆ ನಾ ಬೇಕಾದ್ರೆ ನಾನು ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ಬಿಡ. ಅಯ್ಯೋ ರೀ, ಬಿಡ್ತು ಅನ್ನಿ. ಕೆಟ್ಟದಕ್ಕಷ್ಟೇ ಬಿಡ್ತು. ಹೆಂಡತಿ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳೋದ್ರಲ್ಲಿ ಕೆಟ್ಟದೇನಿಲ್ಲ, ಒಳ್ಳೇದೇ. ಏನ್ರಿ ನೀವು, ನನಗೆ ನಿನ್ ಮೇಲೆ ಬೇಜಾರಿಲ್ಲ ರೀ. ಈ ಮತ್ತೆ ನನಗೆ ತುಂಬಾ ಗೌರವ ಮತ್ತೆ ಪ್ರೀತಿ, ಆದ್ರೆ ಸ್ವಲ್ಪ ಭಯ ಆಗ್ತಿದೆ ರೀ ನನ್ಗೆ. ನಾನು ನೋಡಿದ್ರೇನಾ? ಅಲ್ಲ, ಗೊತ್ತಾಗೋದ್ರೆ ಅಂತ. ಆಮೇಲೆ ಏನು ಗೊತ್ತಾಗಲ್ಲ ನೋಡು, ನೀನು ಒಳ್ಳೆಯವಳು, ನಿನಗೆ ಕೆಟ್ಟದ್ದೇನೂ ಆಗಲ್ಲ. ಈ ಮನೆಯಲ್ಲಿ ಒಳ್ಳೆಯವ್ರು ಯಾರಿಗೂ ಕೆಟ್ಟದಾಗಕ್ಕೆ ನಾವು ಬದುಕಿರೋವರೆಗಂತೂ ಬೆಳಲ್ಲಪ್ಪ. ನಾನು ಹೊಟ್ಟೋದ್ಮೇಲೆ ಗೊತ್ತಿಲ್ಲ, ಆದರೆ ಹಾಗೇನಾದ್ರು ಆದರೆ ಪ್ಲೀಸ್ ನೀನು ರಾಮನ್ ನೋಡ್ಕೋಬೇಕು, ಆಯ್ತಾ? ರೀ, ಇದನ್ ಬಿಡ್ತು ಅನ್ನಿ. ಪಾಪಿ ಚಿರಾಯು. ರೀ, ನೀವ್ ಒಳ್ಳೆಯವರು, ನಿಮ್ಗೇನು ಆಗಲ್ಲ. ಒಳ್ಳೆಯವನು ಅಂದ್ರೆ ಬೇಗ ಗಾಡಿ ಬಿಡಬೇಕು ಅಂತೀಯಾ? ಅಯ್ಯೋ ದೇವ್ರೆ, ಬಿಡ್ತು ಬಿಡ್ತು. ಹಂಗೆಲ್ಲ ಆಗೋದನ್ನ ತಡೆಯಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಂಗೆಲ್ಲ ಸಾಧ್ಯ ಆಗಿದ್ದಿದ್ರೆ ದೇವರು ಸದ್ಯಕ್ಕೆ ಶಿವಪ್ರಸಾದ್ ಅವ್ರ ಮೇಲೆ ಬ್ಯುಸಿ ಆಗಿದ್ದಾರೆ ಕಣ. ನಿನಗೋಸ್ಕರ ಅವ್ರ ಹತ್ರ ಟೈಮ್ ಇಲ್ಲ. ನೀನು ನಿನ್ನ ಪ್ರೀತಿನ ಸೀತಾ ಅವ್ರ ಹತ್ರ ಹೇಳ್ಕೊ, ಆಮೇಲೆ ಅವ್ರು ಬರ್ತಾರೆ ನಿನಗೆ ವಿಶ್ ಮಾಡಕ್ಕೆ. ಮಗ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ಪ್ರೀತಿಗೂ ಮದ್ವೆ ಅನ್ನೋ ನಿಲ್ದಾಣ ಸಿಕ್ಕೇ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ ಮಗ. ನನಗಂತೂ ಅದ್ರ ಲಕ್ಕೇ ಇಲ್ಲ ಅನ್ಸುತ್ತೆ. ಪ್ರಯತ್ನನೇ ಪಡೆದೆ ಲಕ್ಕಿಲ್ಲ ಅಂತ ಹೇಳ್ತಿರೋ ದಡ್ಡ ನೀನು. ಮಗ, ಈಗ ನಾನು ಸೀತಾ ಅವ್ರ ಹತ್ರ ಹೋಗಿ ಹೇಳಿದ್ರೆ ಏನಾಗುತ್ತೆ ಹೇಳು? ಇಷ್ಟು ದಿನ ಸುಳ್ಳು ಹೇಳ್ಕೊಂಡು ಓಡಾಡ್ತಿದ್ದವನು ಆಲ್ ಆಫ್ ಅ ಸಡನ್ ಅವ್ರ ಮದ್ವೆ ಸೆಟ್ ಆದ ಕೂಡ್ಲೆ ನಾನು ಗಡಿ ಬಿಡಿಲ್ ಹೇಳ್ತಿದ್ದೀನಿ ಅಂತಲ್ವಾ? ಅದು ಅಲ್ಲದೆ ಆ ಲಾಯರ್ನ ಬಿಟ್ಟು ನನ್ನ ಒಪ್ಕೊಂಡ್ರೆ ಒಪ್ಕೋತಾರೆ. ಅದಕ್ಕೆ ನಾನು ನಿಜ ಹೇಳಲೇಬೇಕು. ಆಗ ಅವರು ಒಪ್ಕೋತಾರ? ನೋಡೋ, ಅಜ್ಜಿ ನನ್ನ ಮೇಲೆ ನಂಬಿಕೆ ಇಟ್ಟು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ನಾನು ನಿಭಾಯಿಸಲೇಬೇಕು. ಲೇ, ಸ್ವಲ್ಪ ಹೊತ್ತಿಗೆ ಮುಂಚೆ ಅಜ್ಜಿನ ಬೈಕೊಂತಿದ್ದಲ್ಲೋ? ಅವಾಗಲೇ ಕ್ಲಾರಿಟಿ ಇರಲಿಲ್ಲ ಕಣೋ. ಆಯ್ತಪ್ಪ, ಅಜ್ಜಿ ಆಸೆನ ಈಡೇರಿಸ್ತೀಯ, ಓಕೆ. ಆದ್ರೆ ನಿನ್ ತಾತನ ಆಸೆ? ಅವ್ರು ವಾಪಸ್ ಬಂದ್ಮೇಲೆ ನಿನ್ ಕೊರಳಿನ ಪಟ್ಟಿ ಇಟ್ಕೊಂಡು ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತೀಯ? ಅದಕ್ಕೆ ಮಾತ್ರ ಏನೇನೋ ಹೇಳ್ತಾರ, ನಿನ್ ಮೇಲೆ ಕೋಪ ಮಾಡ್ಕೊಂತಾರ. ಅವ್ರು ಸ್ವಲ್ಪ ಹಾಗೇನೆ, ಅವ್ರಿಗೆ ಗೊತ್ತಾಗಲ್ಲ.
ನಾವ್ ಯಾರಿಗೂ ನೋವು ಮಾಡೋ ಥರ ಮಾತಾಡಬಾರ್ದು. ಓಕೆ? ನಮಗೂ ಕಷ್ಟ ಇದೆ ತಾನೆ? ನಮ್ಗೇನು ಕಷ್ಟ ಇದೆ? ನಮಗೆ ಇರೋಕ್ಕೆ ಮನೆ ಇದೆ, ಅಜ್ಜಿ ತಾತ ಇದ್ದಾರೆ, ನಿನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ನೀನ್ ಕೇಳಿದ್ದೆಲ್ಲ ಕೊಡಿಸ್ತಾರೆ. ಇನ್ನೇನು ಕಷ್ಟ? ಅವ್ರಿಗೇನ್ ಕಷ್ಟ? ಅವ್ರನ್ನ ನೋಡ್ಕೊಳಕ್ ಯಾರೂ ಇಲ್ಲ ಪುಟ್ಟ, ಅದಕ್ಕೆ. ಹೌದು, ಲಂಚ್ ಬಾಕ್ಸ್ ತಗೊಂಡು ಹೋದ್ರಲ್ವಾ, ನೀನೇನ್ ತಿಂತೀಯಾ? ನಾನು ಆಫೀಸಲ್ಲಿ ಏನಾದರೂ ತಿಂತೀನಿ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಅನ್ಸತ್ತೆ. ಮೇ ಬಿ ಇನ್ಮೇಲೆ ಅಮ್ಮ ಬರೋದು ಲೇಟ್ ಆಗತ್ತೆ. ಅಡ್ಜಸ್ಟ್ ಮಾಡ್ಕೋತೀಯಾ? ಜಾಸ್ತಿ ಕೆಲ್ಸನಾ? ಓಕೆ ಸಿದ್ದಮ್ಮ, ನೀನು ಆರಾಮಾಗಿರು, ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಥ್ಯಾಂಕ್ ಯು. You're welcome. ವಿಶ್ವ, ಯಾರಿಗೆ ಕೆಲಸ ಮಾಡಿದ್ದು? ನೀನೇ ತಾನೇ ಚೆಕ್ಕನ್ನು ಹರಿದಾಕಿದ್ದು? ಭಾರ್ಗೋ, ಕೂಲ್, ಕಾಮ್ ಡೌನ್. ನೋಡು, ಇದನ್ನ ನಾನು ಖಂಡಿತವಾಗ್ಲೂ ಮಾಡಿಲ್ಲ. ನನಗೆ ನಿಂತರ ಅತಿ ಆಸೆ ಇಲ್ಲ ಭಾರ್ಗೋ. ಬೇಕಾದ್ರೆ ರಾಮ್ ಕೈಲಿ ಹೋಗಿ ಇನ್ನೊಂದು ಸಿಗ್ನೇಚರ್ ಹಾಕ್ಸ್ಕೊಂಡ್ಬಿಡು. ಯಾಕೆ ಈ ತರ ಕೂಗಾಡ್ತಾ ಇದೀಯಾ? ವಿಶ್ವ, ಬಾಯ್ ಮುಚ್ಚು. ಮರ್ಯಾದೆಯಾಗಿ ಹೇಳು, ನನ್ನ ಹೊಟ್ಟೆ ಉರ್ಸೋದಕ್ಕೆ ನೀನೇ ಈ ಕೆಲಸ ಮಾಡಿರ್ತೀಯ? ನೀನೇ ತಾನೇ ಹರಿದಾಕ್ತೆ? ಭಾರ್ಗೋ, ನಾನ್ ಮಾಡಿಲ್ಲ, ಖಂಡಿತವಾಗ್ಲೂ ಮಾಡಿಲ್ಲ. ನೋಡು, ಈ ಕಬೋರ್ಡ್ ನಿಂತಾನೆ, ಈ ಚೆಕ್ ಇಟ್ಟಿದ್ದು ನೀನು. ಇದು ಯಾಕೆ ಹೀಗಾಯ್ತು ಅಂತ ನನಗ್ ಗೊತ್ತಿಲ್ಲ ಭಾರ್ಗೋ. ವಿಶ್ವ, ಡೋಂಟ್ ಟೆಸ್ಟ್ ಮೈ ಪೇಷನ್ಸ್. ನನ್ನ ಹತ್ರ ಆಟ ಆಡ್ಬೇಡ. ಡೋಂಟ್ ಪ್ಲೇ ಗೇಮ್ಸ್ ವಿತ್ ಮೀ. ಭಾರ್ಗೋ, ಸುಮ್ಮನಿರೀಗ. ನಾನು ಮಾಡ್ಲಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಅಲ್ಲ, ನೀನು ಹೇಳೋ ಕೆಲಸಗಳನ್ನೆಲ್ಲ ಮಾಡೋದಲ್ದೆ ಈ ತರ ಬೇರೆ ಬಯಸ್ಕೋಬೇಕು ನಿನ್ನ ಹತ್ರ ನಾನು. ಗೀತಾ, ಶ್ವೇತಾ, ಚೆಕ್ ಇಟ್ಟಿದ್ರೆ ಹರಿದು ವಾಪಸ್ ಇಟ್ಟಿದ್ದಾರೆ. ಯಾರು ಅಂತ ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ಪೊಲೀಸ್ ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಇಡಿಯಟ್, ಕೇಳ್ತಾನೆ ಇದ್ದೀನಿ, ಮುಖ ನೋಡ್ಕೊಂಡು ನಿಂತಿದ್ರ. ಯಾರು? ನಾನೇ ಮೇಡಮ್, ರೂಮ್ ಕ್ಲೀನ್ ಮಾಡಿದ್ದು. ಅಲ್ಲಿ ಯಾವ ಚೆಕ್ಕೂ ಇರ್ಲಿಲ್ಲ. ಗೊತ್ತಿಲ್ಲ ಅಂತಂದ್ರೆ ಬೇರೆ ಯಾರು ಗೊತ್ತಿರುತ್ತೆ? ಅಯ್ಯೋ ಮೇಡಮ್, ಯಾಕೆ ಹಿಂಗೆಲ್ಲ ಕಿರ್ಚಾಡ್ತಿದ್ರ ಮೇಡಮ್? ನೀವು ನಮ್ಮ ಕೆಲಸ ನೋಡ್ಕೊಡ್ರಿ. ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಹೋಗಿ ಕೆಲಸ ನೋಡ್ಕೊಳ್ಳಿ. ಹೋಗಿ ಮತ್ತೆ ಬೈತಾರೆ. ಹೋಗಿ. ಅಯ್ಯಯ್ಯ ಅಣ್ಣಯ್ಯ, ನಿಮ್ಮ ಮನೆಯವ್ರು ಸೂರ್ಕಿ ತಗೊಂಡು ಕಿರಿಸ್ತಾವ್ರೆ. ನೀವು ಒಂಚೂರು ಪುಷ್ಯತೆ ಅನ್ಬೇಕ್ತದೆ. ಏನು ಗೊತ್ತಾ, ಕೆಲವರು ಅವರ ಕೈ ಕೆಳಗಿರೋರೆಲ್ಲ ಕಳ್ಳರು ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅವರು ಮಾತ್ರ ಮೇಲ್ಗಡೆ ಇದ್ಕೊಂಡು ಕದೀತಾ ಇರ್ತಾನೆ. ನನ್ನ ಬ್ರದರ್ ತಾನೆ, ಇಬ್ಬರಿಗೂ ಸಮಾನ ಹಕ್ಕು. ನಿನಗೆ ಎಷ್ಟು ಪಾಲಿದೆಯೋ ಹಕ್ಕಿ ನನಗೂ ಅಷ್ಟೇ ಇದೆ ಅಲ್ವಾ? ಅಂದಮೇಲೆ ಸಮ ಪಾಲಿರ್ಬೇಕಲ್ವಾ? ತಮ್ಮ, ನಿನಗ್ ಪಾಲ್ ಬೇಕೇನಾ? ಅಯ್ಯ, ಅದನ್ನ ಬಾಯ್ ಬಿಟ್ಟು ಕೇಳೋದಲ್ವೇನ? ತಗ್ಗ, ಮಜಾ ಮಾಡೋ. ಕಾಸೆಲ್ಲ ನಮ್ಮ ಅಪ್ಪಂದೆ. ನನಗೂ ಅಪ್ಪ, ನಿನಗೂ ಅಪ್ಪ. ತಗ, ಎಂಜಾಯ್. ಇದ್ದಪ್ಪ, ಮತ್ತಂದ್ರೆ ಡೀಲ್ ನೋಡು. 50-50. ಇದು ನಿನ್ 50, ಇದು ನನ್ 50. ಸರ್, ಸೀತಾ ಮೇಡಮ್
ಅರೆ ಹಾಯ್ ಸೀತಾಜಿ. ಅರೆ ಇದೇನಿದು ಸ್ಟ್ರೆಸ್ಸಲ್ಲಿ ಇದ್ದೀರಲ್ಲ? ಸ್ಟ್ರೆಸ್ಸಲ್ಲಿ ಕೆಲಸ ಮಾಡಿ ಆಚೆ ಬಂದಾಗ ನಮ್ಮವರೇ ಸಿಕ್ಕಿದ್ರೆ ನಂಬಕ್ಕಾಗಲ್ಲ ಅಲ್ವಾ? ಸರ್ ನಾನೇ ನಿಮ್ಮ ಆಫೀಸಿಗೆ ಬರ್ತಾ ಇದ್ದೆ, ನೀವು ಯಾಕೆ ಇಲ್ಲಿಗೆ? ಹೌದಾ, ವಾಟ್ ಅ ಕೋಇನ್ಸಿಡೆನ್ಸ್. ಹಾಂ, ನಾನು ನಿಮ್ಮ ಲಂಚ್ ಬಾಕ್ಸ್ ಕೊಟ್ಟು ಹೋಗೋಣ ಅಂತ ಬಂದೆ. ನೀವು ನೋಡಿದ್ರೆ ನನ್ನ ಆಫೀಸಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ. ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಾಗತ್ತೆ. ಬನ್ನಿ, ಕರ್ಕೊಂಡು ಹೋಗ್ತೀನಿ. ಕಮ್. ಸರ್ ನೀವು ಹೊರಡಿ, ನಾನು ಆಟೋಲ್ ಬರ್ತೀನಿ. ಏನ್ ಸೀತಾಜಿ, ಆಟೋ ಫಾಸ್ಟಾ ಕಾರ್ ಫಾಸ್ಟಾ ಅಂತ ಟೆಸ್ಟ್ ಮಾಡ್ತಾ ಇದ್ದೀರಾ? ಹಾಗೇನಿಲ್ಲ ಸರ್. ಮತ್ತಿನ್ನೇನು ಸೀತಾಜಿ, ಕೆಲ್ಸಕ್ಕೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ರಿ, ಈಗ ನೋಡಿದ್ರೆ ಆಟೋಲ್ ಹೋಗ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ನಾನೇ ಇದೀನಲ್ಲ, ನಾನಂತೂ ಇಂಥ ಕ್ಲೈಂಟ್ಸ್ನ ಯಾವತ್ತೂ ನೋಡೇ ಇಲ್ಲಪ್ಪ. ಸರ್ ಹಾಗಲ್ಲ, ನಿಮ್ಗೆ ಬೇರೆ ಏನೋ ಕೆಲಸ ಇರುತ್ತೆ. ನನ್ನ ಪಾಡಿಗೆ ನಾನು ಆಟೋಲೇ ಹೋಗ್ತೀನಿ ಸರ್. ಸೀತಾ, ಹೊರಡೋದು ಲೇಟಾ? ನಾನು ಪಾರ್ಕಿಂಗ್ ಲಾಟಲ್ಲಿ ವೇಟ್ ಮಾಡ್ಲಾ? ಇಲ್ಲ, ನೀನು ಹೊರಡು, ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಸೀತಾಜಿ, ಇವರು ನಿಮ್ಮ ಫ್ರೆಂಡಾ? ಓ, ನಾನು ಇವಳು ಫ್ರೆಂಡ್ ಅಲ್ಲ, ನಾನೇ ಇವಳು ಫ್ರೆಂಡು. ನೀವ್ಯಾರು ಗೊತ್ತಾಗ್ಲಿಲ್ವಲ್ಲ? ಇವರು ನಂಗೆ ಹೆಲ್ಪ್ ಮಾಡ್ತಿರೋ ಲಾಯರ್ ರುದ್ರಪ್ರತಾಪ್ ಅಂತ. ಸರ್ ಇವಳು ನನ್ನ ಫ್ರೆಂಡ್ ಪ್ರಿಯಾ. ಇವರೇನ ಲಾಯರು? ಆಕ್ಚುಲಿ ಗೊತ್ತಾ, ನಾನು ಲಾಯರ್ನ ಮೀಟ್ ಮಾಡ್ತಿರೋದು ಇದೇ ಫಸ್ಟ್ ಟೈಮು. ಬೆಳ್ಗಾದ್ರೆ ಬರೀ ಲೈಯರ್ಸ್ನ ನೋಡೋದೇ ಆಗೋಯ್ತು. ನೀವು ಹೊಸದಾಗಿ ಕೆಲ್ಸಕ್ಕೆ ಬಂದಿದ್ದೀರಾ, ನಿಮ್ಮನ್ನ ವೆಲ್ಕಮ್ ಮಾಡೋದು ಒಂದು ಕರ್ತವ್ಯ ಅಲ್ವಾ? ಅದಕ್ಕೆ ವೆಲ್ಕಮ್ ಸೀತಾಜಿ. ಗೋಪಿ ಆಗ್ಲೆಲ್ಲ ತಂದಿಟ್ಬಿಟ್ಟಿದ್ದಾನೆ. ಸೀತಾಜಿ, ನಿಮ್ಮ ಹೊಸ ಕೆಲಸನ ಕೇಕ್ ಕಟ್ ಮಾಡೋದ್ರ ಮುಖಾಂತರ ಶುಭಾರಂಭ ಮಾಡೋಣ. ಓಕೆ, ಕೇಕ್ ಕಟ್ ಮಾಡಿ. ಸರ್ ಕೇಕ್ ಎಲ್ಲ ಯಾಕೆ? ಇದೆಲ್ಲ ಏನು ಬೇಡ ಸರ್. ಇಲ್ಲಿ ನಾನು ಬಾಸು, ನೀವು ಎಂಪ್ಲಾಯ್. ಬಾಸ್ ಮಾತನ್ನ ಕೇಳಬೇಕಲ್ವಾ? ಸರ್ ಕೆಲಸ ಏನು ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ, ಇದೆಲ್ಲ ಬೇಡ ಸರ್ ಪ್ಲೀಸ್. ಬಾಸ್ ಮಾತಿಗೆ ನೀವು ಕೊಡೋ ಮರ್ಯಾದೆ ಇದೇನಾ? ಪ್ಲೀಸ್ ಸೀತಾಜಿ, ಬನ್ನಿ ಕೇಕ್ ಕಟ್ ಮಾಡಿ. ಕುಡಿ ಕುಡಿ. ಸೀತಾಜಿ ತಗೊಳ್ಳಿ. ನಾನು ಮಾಡ್ತೀನಿ ಸರ್. ಸೀತಾಜಿ, ಸೀತಾಜಿ, ನಿಮ್ಮ ತುಟಿ ಮೇಲೆ ಕೇಕ್ ಮೆತ್ಕೊಂಡಿದೆ. ಆ್ಯಕ್ಚುಲಿ ಸೀತಾಜಿ, ನಾನು ಬಾಸು ಎಂಪ್ಲಾಯಿ ಅಂತ ಸುಮ್ಮನೆ ಬಾಯಿ ಮಾತಿಗೆ ಹೇಳಿದೆ ಅಷ್ಟೇ. ನಾವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಷ್ಟೇ. ಓಕೆನಾ? ಸರ್ ಕೆಲಸ ಏನು ಮಾಡಬೇಕು ಅಂತ ಹೇಳಿ ಶುರು ಮಾಡ್ತೀನಿ. ಅರೆ ಅರ್ಜೆಂಟ್ ಯಾಕೆ, ಆರಾಮಾಗಿರಿ. ಇಲ್ಲ ಸರ್, 8 ಗಂಟೆ ತನಕ ಟೈಮ್ ಇರೋದು ಅಷ್ಟೇ ಅಲ್ವಾ, ಅದಕ್ಕೆ. 8 ಗಂಟೆ ಆದ ಕೂಡಲೇ ನೀವು ಮನೆಗೆ ಹೋಗ್ಬೋದು. ಅಕಸ್ಮಾತ್ ವರ್ಕ್ ಏನಾದ್ರು ಪೆಂಡಿಂಗ್ ಉಳ್ಕೊಂಡ್ರೆ ಅದನ್ನ ನಾಳೆ ಮಾಡಿ, ನೋ ಪ್ರಾಬ್ಲಮ್. ಅಂತ ಹೋಗ್ಲಿ ಬಿಡು.
ಹಲೋ ಸರ್ ನಾನು ರಾಮ್ ಮಾತಾಡ್ತಾ ಇದ್ದೀನಿ. ಹೇಳಪ್ಪ. ಸಿಹಿ ಇದ್ದಾಳ? ಇದ್ದಾಳೆ, ಒಂದು ನಿಮಿಷ. ಪುಟಿ, ನಿನ್ನ ಫ್ರೆಂಡ್ ಫೋನು. ಹಲೋ ಫ್ರೆಂಡ್. ಹಾಯ್, ಏನ್ ಮಾಡ್ತಿದ್ದೆ? ಊಟ ಮಾಡಿಬಿಟ್ಟು ಏನ್ ಡ್ರಾಯಿಂಗ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲೇ ನಿನ್ನ ಫೋನ್ ಬಂತು. ಯಾಕಿವತ್ತು ಸಿಹಿ ಪುಟ ಡಲ್ ಆಗಿ ಸೌಂಡ್ ಆಗ್ತಿದ್ದಾಳೆ? ಯಾಕೆ, ಏನಾಯ್ತು? ಫ್ರೆಂಡ್, ಸೀತಮ್ಮ ಏನು ಮನೆಗೆ ಬಂದೇ ಇಲ್ಲ. ಯಾವತ್ತೂ ಇಷ್ಟು ಲೇಟ್ ಮಾಡೇ ಇಲ್ಲ. ನನ್ಗಳು ಬರೋ ಥರ ಆಗ್ತಿದೆ ಫ್ರೆಂಡ್. ಸೀತಮ್ಮ ಎಲ್ಲೋಗಿದ್ದಾರೆ? ಕೆಲ್ಸಕ್ಕೆ. ಇನ್ಮೇಲೆ ಡೈಲಿ ಬರೋದು ಲೇಟ್ ಆಗುತ್ತೆ, ತುಂಬಾ ಕೆಲಸ ಇರುತ್ತೆ ಅಂತ ಹೇಳಿದ್ಲು ಫ್ರೆಂಡ್. ತುಂಬಾ ಕೆಲಸ ಇರುತ್ತೆ ಅಂತಂದ್ರ? ನಿನ್ಗೂ ತುಂಬಾ ಕೆಲಸ ಇರುತ್ತಾ ಫ್ರೆಂಡ್? ಇದ್ರು ಸೀತಮ್ಮ, ಕೈ ಕಾಲ್ ಮುಖ ತೊಳ್ದೆ ಅಲ್ವಾ, ಸ್ಟಾರು ಹೋಯ್ತು. ಸೀತಮ್ಮ, ರ್ಯಾಬಿಟ್ ನಾನ್ ಕಟ್ ಮಾಡ್ತಿಲ್ಲ. ಕತ್ರಿ ಚೇಂಜ್ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಅನ್ಕೋತಾನೆ ಐತೆ, ಆಗ್ತಾನೆ ಇಲ್ಲ ನೋಡು. ಎಷ್ಟೊಂದು ಕೆಲಸ ಬಾಕಿ ಇದೆ ಅಲ್ವಾ ನಿನ್ಗೆ? ಬರ್ತಿದ್ಯಾ? ಚೂರೇ ಚೂರು. ನಿನ್ಗೆ? ತುಂಬಾ. ಆದ್ರೆ ರ್ಯಾಬಿಟ್ ಇನ್ನು ರೆಡಿನೇ ಆಗಿಲ್ಲ. ಈ ನಿದ್ದೆಗಳಲ್ಲಿ ರ್ಯಾಬಿಟ್ನ ಕಟ್ ಮಾಡಕ್ ಹೋಗಿ ಅದು ಕೋತಿ ಆಗ್ಬಿಟ್ರೆ ಕಷ್ಟ. ನಾಳೆ ಮಾಡೋಣ. ಕಾಲ್ ಮಾಡ್ಲಾ? ತುಂಬಾ ಲೇಟ್ ಆಗಿದೆ. I am sorry, ರಾಮ್. ಕಾಲ್ ಮಾಡೋಕ್ಕೆ ಆಗಲಿಲ್ಲ. ಬಿಸಿ ಬಿಸಿ ದೋಸೆ ನೋಡು, ಹೀಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ಎಲ್ಲರಿಗೂ ಬಡಿಸೋಂಥ ಒಳ್ಳೆ ಮನಸ್ಸು ಈಗಿನ ಕಾಲದಲ್ಲಿ ಎಲ್ಲರಿಗೂ ಇರಲ್ಲ. ಸಣ್ಣ ನಂಗೆ ಒಂಚೂರು ಸಾಂಬಾರು. ನೀನಾಗಲಿ ರಾಮ ಆಗಲಿ ಮದುವೆ ಹುಡುಗಿನ ನೋಡುವಾಗ
ಒಳ್ಳೆ ಮನ್ಸಿದೆಯಾ ಅಂತ ನೋಡ್ಬೇಕದು ಮುಖ್ಯ. ಏನು ಹೇಳೋ, ಒಳ್ಳೆ ಮನಸ್ಸು. ಓಕೆ, ಇಂಪಾರ್ಟೆಂಟ್. ಗುಡ್ ಮಾರ್ನಿಂಗ್ ಚಿಕ್ಕಿ. ಗುಡ್ ಮಾರ್ನಿಂಗ್ ಅಪ್ಪು. ಓಹೋ, ಆಫೀಸ್ಗೆ ಹೊರಡ್ಬಿಟ್ಯಾ? ಬೇಗ ಬೇಗ ಹೊರಡು. ಬೆಲ್ ಹೊಡೆಯೋಕ್ಕೂ ಮುಂಚೆ ಅಲ್ಲಿರ್ಬೇಕು. ಓಕೆ ಚಿಕ್ಕಿ, ಏನ್ ಸ್ಪೆಷಲು? ಇನ್ನೇನಪ್ಪು, ಒಂದು ಟೈ ಒಂದು ಸ್ಕೂಲ್ ಬ್ಯಾಗ್ ಕೊಟ್ರೆ ನೀನು ಪಕ್ಕಾ ಸ್ಟೂಡೆಂಟೇ. ಹೌದು, ನೀನು ಆಫೀಸ್ಗೆ ಯಾಕೆ ಈ ಥರ ಫಾರ್ಮಲ್ಸಲ್ಲಿ ಹೋಗ್ತಾ ಇದೆಯಾ? ಸೂಟ್ ಯಾಕೆ ಹಾಕ್ತಿಲ್ಲ? ಭಾರ್ಗೋ, ಅದು ಹೆಂಗಾಗುತ್ತೆ ಭಾರ್ಗೋ? ಈಗ ಯಾರ್ಯಾರು ಯಾವ್ಯಾವ ಟೀಮ್ಗೆ ಆಡ್ತಾರೋ ಅದಕ್ಕೆ ಸೂಟ್ ಆಗುವಂಥ ಜರ್ಸಿನೇ ಹಾಕೋಬೇಕು ಅಲ್ವಾ ರಾಮ್? ವಿಶ್ವ, ಕ್ರಿಕೆಟ್ ಬಿಟ್ಟು ನಿನ್ನ ತಲೆಯಲ್ಲಿ ಬೇರೆ ಏನೂ ಓಡೋದಿಲ್ವಾ? ಭಾರ್ಗೋ, ನಾನು ಏನು ಹೇಳ್ತಿದ್ದೀನೋ ಅದನ್ನ ಡಿಕೋಡ್ ಮಾಡೋದಕ್ಕೆ ನಿನಗೆ ಗೊತ್ತಾಗ್ತಾ ಇಲ್ಲ. ಆಕ್ಚುಲಿ ನಾನು ಏನು ಹೇಳ್ತಿದ್ದೀನೋ ಅದು ಸರಿಯಾಗಿ ಅರ್ಥ ಆಗ್ತಿರೋದು ಅಶೋಕನ್ಗೆ, ರಾಮ್ಗೆ ಅಲ್ವೇನ್ರ? ಏಯ್, ನೀರ್ 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 ನೀರ್. ಈ ವಿಶ್ವ ಚಿಕ್ಕಪ್ಪಂಗೆ ನಿಜವಾಗ್ಲೂ ಎಲ್ಲ ಗೊತ್ತಾಗಿದ್ಯಾ ಅಥವಾ ನಮ್ಮನ್ನು ಟೆಸ್ಟ್ ಮಾಡಕ್ ನೋಡ್ತಿದ್ದಾರಾ? ರಾಮ್, ನಾನು ಹೇಳ್ತಿದ್ದೀನಿ ಕೇಳು. ನೀನು ಈ ಗೆಟಪ್ ಅಲ್ಲಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆಯಾ. ಇದನ್ನೇ ಮೇಂಟೈನ್ ಮಾಡು, ಮತ್ತು ಇದನ್ನೇ ಮೇಂಟೈನ್ ಮಾಡು. ಥ್ಯಾಂಕ್ ಯು ಚಿಕ್ಕಪ್ಪ. ಬಡೋಣ, ಟೈಮ್ ಆಯ್ತು. ಇನ್ನೊಂದು ದೋಸೆ ತಿನ್ನು. ಬೇಡ ಸಾಧನ ಚಿಕ್ಕಿ, ಸಾಕು, ಹೊಟ್ಟೆ ತುಂಬ. ಅಶೋಕ, ಆಲ್ ದ ಬೆಸ್ಟ್. ಏನೇ, ನೆನ್ನೆಯಿಂದ ಸೀತಮ್ಮಯಿಂದ ಅಮ್ಮನ ಸ್ಥಾನಕ್ಕೆ ನಂಗೆ ಪ್ರಮೋಷನ್ ಕೊಟ್ಬಿಟ್ಯಾ? ಯಾಕೂ ಇಲ್ಲ, ಸುಮ್ಮನೆ ಸೀತಮ್ಮ. ಸರಿ ಸೀತಮ್ಮ, ನಿನ್ಗೇನೋ ಕೊಡ್ಬೇಕಂತ ಅನ್ಕೊಂಡಿದ್ದೆ, ಮರ್ತೇ ಹೋಯ್ತು. ಅಮ್ಮ, be happy. I love you. ಇಷ್ಟು ಮುದ್ದಾಗಿ ಬಿಡಿಸಿದ್ಯಾ? ಐ ಲವ್ ಯು ಟು ಪುಟ್ಟ. ಬಾಯ್. ಲಾಯರು ತುಂಬಾ ಒಳ್ಳೆ ಹುಡುಗ. ಅವನ ಮದ್ವೆ ಆದ್ರೆ ನಮ್ ಸೀತಾ ಸುಖವಾಗಿರ್ತಾಳೆ. ಅಪ್ಪನ ಹುಡುಗಕ್ಕೆ ನಾನು ಹೆಲ್ಪ್ ಮಾಡ್ತೀಯ ಫ್ರೆಂಡ್?
ಏನಾದರೂ ಹೇಳೋದಿತ್ತಾ ರಾಮ್? ಆಕ್ಚುಲಿ ನೀವು ಬ್ಯುಸಿ ಇದ್ರಲ್ಲ, ಅದಕ್ಕೆ ಮಾತಾಡ್ಸಿಲ್ಲ. ನಾನು ನಿಮ್ಮ ಹತ್ರ ಏನೋ ಹೇಳೋದಿತ್ತು. ಏನು? ಇಲ್ಲಿ ಬೇಡ, ಇಲ್ಲಿ ಬೇಡ. ಲಂಚ್ ಬ್ರೇಕಲ್ಲಿ ಮಾತಾಡೋಣ. ಐ ಮೀನ್ ಈಗಲೇ ಒಂದು ಶಾರ್ಟ್ ಬ್ರೇಕ್ ತಗೋಬೋದಲ್ಲ? ಸರಿ. ಇವತ್ ನೋಡಿ, ಸಿಹಿ ಸ್ಕೂಲಲ್ಲಿ ರ್ಯಾಬಿಟ್ ಕಟ್ಔಟ್ ಕೇಳಿದ್ರು, ಕಳಿಸ್ಬೇಕಿತ್ತು, ನಾನು ಮರ್ತೇ ಹೋಯ್ತು. ನಿಮ್ ಮಾತಲ್ಲೇ ಉತ್ತರ ಇದೆ ಸೀತಾ. ಎಕ್ಸ್ಟ್ರಾ ಕೆಲಸ ಮಾಡೋದ್ರಿಂದ ದುಡ್ಡಿನ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು, ನಿಜ. ವಾಟ್ ಅಬೌಟ್ ಸಿಹಿ? ಅವಳ ಲೈಫ್ ಬಗ್ಗೆನೂ ಸ್ವಲ್ಪ ನೀವು ಯೋಚನೆ ಮಾಡ್ಬೇಕಲ್ವಾ? ನನ್ಗಿಷ್ಟೆಲ್ಲ ಅಡ್ವೈಸ್ ಮಾಡ್ತೀರಾ, ನೀವೇ ಹೀಗೆ ಮಾಡಿದ್ರೆ ಹೇಗೆ? ನೀವಿಗೇನು ಅಡ್ವೈಸ್ ಮಾಡಿದೆ? ಫಾಲ್ ಇನ್ ಲವ್, ಯು ನೀಡ್ ಅ ಪಾರ್ಟ್ನರ್. ಒಬ್ರೇ ಇರಬೇಡಿ, ಯು ನೀಡ್ ಅ ಕಂಪ್ಯಾನಿಯನ್, ಗೆಟ್ ಮ್ಯಾರಿಡ್. ರಾಮ್, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಆಕ್ಚುಲಿ ನಾನು ಬಂದಿರೋದೇ ಅದ್ರ ಬಗ್ಗೆ ಮಾತಾಡೋದಕ್ಕೆ. ನಿಮ್ ಲೈಫ್ ಅಲ್ಲಿ ಒಬ್ರು ಇದ್ದಿದ್ರೆ ನಿಮ್ಗೆ ಈ ಕಷ್ಟನೇ ಇರ್ತಿರ್ಲಿಲ್ಲ. ರಾಮ್, ಪ್ಲೀಸ್ ನೀವು ಅದ್ರ ಬಗ್ಗೆನೆ ಮಾತಾಡ್ಬೇಡಿ. ಅಮ್ಮ ಅಪ್ಪ ಮದುವೆ ವಿಷಯನ ಮಾತಾಡಿದ್ ಪದೇ ಪದೇ ಕೇಳಿ ನನ್ಗಂತೂ ಸಾಕಾಗಿದೆ. ಅಮ್ಮ ಅಪ್ಪ ಪದೇ ಪದೇ ಈ ವಿಚಾರ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತ ಒಂದ್ಸತಿ ಯೋಚನೆ ಮಾಡಬಾರ್ದಾ? ಯಾಕೆ ಯೋಚನೆ ಮಾಡಿಲ್ಲ? ಐ ಆಮ್ ಕ್ಲಿಯರ್. ಕ್ಲಿಯರ್ ಅಬೌಟ್ ವಾಟ್? ಇನ್ನು ಲೈಫ್ ಅಲ್ಲಿ ಎಷ್ಟು ದಿನ ಅಂತ ಹೀಗೆ ಸಿಂಗಲ್ ಆಗಿರ್ತೀರಾ? ಓ, ಅವತ್ತು ನಾನು ಈ ವಿಷಯದ ಬಗ್ಗೆ ಮಾತಾಡ್ದೆ ಅಂತ ಇವತ್ ನೀವು ಕ್ಲಾಸ್ ತಗೋತಾ ಇದ್ದೀರಾ? ಸೀತಾ, ರಿಯಲಿ ಸೀರಿಯಸ್. ಮದುವೆ ಆಗಿ ಎಲ್ಲ ಒಳ್ಳೇದಾಗುತ್ತೆ. ಸ್ಟಾಪ್ ಇಟ್ ರಾಮ್. ಮಾತಾಡಕ್ಕೆ ಇನ್ನೇನಿಲ್ಲ, ಬನ್ನಿ ಕೆಲಸ ಮಾಡೋಣ. ಹಾಗಾದ್ರೆ ನೀವು ನನ್ನ ಫ್ರೆಂಡ್ ಅಂತ ಹೇಳಿದಲ್ಲ ಸುಳ್ಳ? ನಿಜವಾಗ್ಲೂ ನಾನು ನಿಮ್ ಫ್ರೆಂಡ್ ಆಗಿದ್ರೆ ನೀವು ನನ್ನ ಮಾತನ್ನ ಕೇಳ್ತೀರಿ. ರಾಮ್, ಯಾಕೆ ತರ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀರಾ? ಇಮೋಷನಲ್ ಬ್ಲಾಕ್ ಮೇಲ್ ಅಲ್ಲ ಸೀತಾ, ಇಟ್ ಇಸ್ ಅ ರಿಕ್ವೆಸ್ಟ್. ಮದ್ವೆ ಆಗು ಅಂತ ಹೇಳೋದು ರಿಕ್ವೆಸ್ಟಾ? ಆಫ್ ಕೋರ್ಸ್. ಸಿಹಿಗೋಸ್ಕರ, ನಿಮ್ ಒಳ್ಳೇದಕ್ಕೋಸ್ಕರ. ಲಿಸನ್ ಸೀತಾ, ಪ್ಲೀಸ್ ಒಂದ್ಸಲಿ ನನ್ನ ಮಾತು ಕೇಳಿ. ಆ ಲಾಯರ್ ರುದ್ರ ಪ್ರತಾಪ್ ನಿಮ್ಮನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತು. ಈ ವಿಚಾರವಾಗಿ ಅವ್ರು ನಿಮ್ಮ ಹತ್ರ ಬಂದು ಮಾತಾಡಿದ್ದಾರೆ ಅಂತಾನೂ ನಂಗೆ ಗೊತ್ತು. ಅದೇ ನೀವು ಬೇಡ ಅಂತ ಹೇಳಿದ್ದೀರಾ. ವೈ ಡೋಂಟ್ ಯು ಕನ್ಸಿಡರ್ ಹಿಮ್ ಒನ್ಸ್? ರಾಮ್, ಏನ್ ಮಾತಾಡ್ತಿದ್ದೀರಾ? ಪಾರ್ಟ್ ಟೈಮ್ ಕೆಲ್ಸಕ್ಕೆ ನಾನು ಸೇರ್ಕೊಂಡಿದ್ದೀನಿ ಅಂತ ಹೇಳಿದ್ದಕ್ಕೆ ಮದುವೆ ಆಗುವಂತ ವಾದನ? ದಿಸ್ ಇಸ್ ಸ್ಟುಪಿಡ್ ರಾಮ್. ಸಾರಿ, ನೀವು ಮಾತಾಡಿದ್ದಕ್ಕೆ ತಲೆ ಬುಡಾನೇ ಇಲ್ಲ. ಸುಮ್ನೆ ಬನ್ನಿ. ನಂಗೇನು ಎಫೆಕ್ಟೇ ಆಗಿಲ್ಲ, ನಾನು ಸ್ಟ್ರಾಂಗ್ ಆಗಿರ್ತೀನಿ ಅಂತ ಎಷ್ಟು ದಿನ ನಟಿಸ್ತೀರಾ? ಲಿಸನ್, ಲೈಫ್ ಇನ್ನೂ ಮುಗ್ದಿಲ್ಲ ಸೀತಾ. ಬಟ್ ಯು ಆರ್ ಫೋರ್ಸಿಂಗ್ ಯುವರ್ ಸೆಲ್ಫ್ ಟು ಬಿ ಅಲೋನ್. ವೈ? ಸರ್, ಕಾಫಿ ಏನಾದರೂ ತರಲ್ಲ? ಗೋಪಿ, ನಿಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂತ ಹೇಳ್ತಿದ್ದಲ್ಲ, ನೀನು ಹೋಗು, ನಾನೆಲ್ಲ ನೋಡ್ಕೋತೀನಿ. ಹೋಗು ಹೋಗೋ. ಆಸ್ಪತ್ರೆ ಖರ್ಚಿಗೆ ದುಡ್ಡು ಬೇಕಾ? ಸಂಕೋಚ ಮಾಡ್ಕೊಬೇಡ, ಕೇಳು. ನನ್ನ ಜೊತೆ ಕೆಲಸ ಮಾಡೋರೆಲ್ಲ ನನ್ನ ಕುಟುಂಬ ಇದ್ದಾಗೇನೆ. ತಗೋ ಗೋಪಿ, ತಗೋ. ಹೋಗ್ಬಾ, ಹುಷಾರು. ಸಾರಿ, ಭಯ ಆಯ್ತಾ? ನಾನಿನ್ನ ಬೇಕು ಅಂತ ಎದುರಿಸ್ಲಿಲ್ಲ. ಓಕೆನಾ? ಸೀತಮ್ಮ ಬಂದ್ಲು ಅಂತ ನಾನು ಹೆದರ್ಕೊಂಡ್ಬಿಟ್ಟೆ. ಸೀತಮ್ಮ ಬಂದ್ರೆ ನೀನ್ ಯಾಕೆ ಹೆದರ್ಕೋಬೇಕು? ನೋಡಿ ಇಲ್ಲಿ ಹೆಂಗ್ ಕಿತ್ತಾಕಿದ್ದೀನಿ.
ಸೀತಮ್ಮ ಇದನ್ನ ನೋಡಿದ್ರೆ ಅಷ್ಟೇ. ಸೀತಮ್ಮ ಬರೋಷ್ಟರಲ್ಲಿ ಎಲ್ಲ ಎತ್ತಿಡ್ಬೇಕು. ಬಟ್ಟೆನೆಲ್ಲ ಯಾಕೆ ಬಿಸಾಕಿದ್ಯಾ? ನಿನ್ಗೆ ಸೀತಮ್ಮನ ವೆಡ್ಡಿಂಗ್ ಆನಿವರ್ಸರಿ ಯಾವಾಗ ಅಂತ ಗೊತ್ತಾ? ಇಲ್ಲ. ನೀನು ಸೀತಮ್ಮನ ಫ್ರೆಂಡ್ ತಾನೆ, ನಿನ್ಗೂ ಗೊತ್ತಿಲ್ಲ, ಅಜ್ಜಿ ತಾತನಿಗೂ ಗೊತ್ತಿಲ್ಲ. ಬಿಡು, ನಾನೇ ಹುಡುಕ್ತೀನಿ. ಆಕ್ಚುಲಿ ಇದ್ರ ಬಗ್ಗೆ ನಾನು ಸೀತಮ್ಮನ ಹತ್ರ ಕೇಳೇ ಇಲ್ಲ. ಹೌದು, ವಾಟರ್ ಬಾಲ್ ಏನು ಹುಡುಕ್ತಿದ್ಯಾ? ಪುಟ, ಅಲ್ಲಿ ಆನಿವರ್ಸರಿ ಎಲ್ಲ ಸಿಗಲ್ಲ ಕಣೋ. ಆದ್ರೆ ಫೋಟೋ ಆದ್ರೂ ಸಿಗುತ್ತೆ ಅಲ್ವಾ? ಸೀತಮ್ಮನ್ಗೆ ನಾನು ತುಂಬಾ ಸತಿ ಕೇಳಿದ್ದೀನಿ ಅಪ್ಪ ನೋಡಕ್ ಹೇಗಿದ್ದಾರೆ ಅಂತ, ಆದ್ರೆ ಸೀತಮ್ಮ ತೋರ್ಸೋದೇ ಇಲ್ಲ. ಅದಕ್ಕೆ ಎಲ್ಲಾದ್ರೂ ಅಪ್ಪನ ಫೋಟೋ ಸಿಗತ್ತಾ ಅಂತ ಹುಡುಕ್ತಿದ್ದೆ. ಪುಟ, ನಾನು ಹಿಂಗೆ ಹೇಳಿದ್ ನೆನಪಿದ್ಯಾ? ಸೀತಮ್ಮ ಯಾವತ್ತು ಯಾರು ನಿಮ್ಮಪ್ಪ ಅಂತ ತೋರಿಸ್ತಾರೋ ಅವರೇ ನಿಮ್ಮಪ್ಪ ಅಂತ. ಆದ್ರೆ ಫ್ರೆಂಡ್, ಸೀತಮ್ಮ ಅಪ್ಪಂದು ಓಡ್ಸೋದೇ ಇಲ್ಲ ಅಲ್ವಾ? ಶ್ರೀರಾಮ್, ಐ ಥಿಂಕ್ ನಾವಿಲ್ಲಿ ಯಾಕೆ ಮೀಟ್ ಮಾಡ್ತಾ ಇದ್ದೀವಿ ಅಂತ ನಿಮ್ಗೂ ಗೊತ್ತಿದೆ ಅನ್ಸುತ್ತೆ. ನಿಜ ಹೇಳಬೇಕು ಅಂದ್ರೆ ಇಲ್ಲ ಅನ್ಸುತ್ತೆ. ನೀವು ಸೀತಾ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀರ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವು ಹೇಳಿದ ತಕ್ಷಣ ಏನು ಎತ್ತ ಅಂತ ಕೇಳದೆ ಬಂದೆ. ಸೀತಾ ಅವ್ರಿಗೆ ನೀವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀರಾ? ಐ ಮೀನ್ ಜಸ್ಟ್ ಆಸ್ಕಿಂಗ್. ಸೀತಾಜಿ ನನ್ಗೆ ಎಷ್ಟು ಮುಖ್ಯ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಕ್ಕಾಗಲ್ಲ ರಾಮ್. ಹೋಗ್ತಾ ಹೋಗ್ತಾ ನಿಮ್ಗೆ ಅರ್ಥ ಆಗುತ್ತೆ. ನೀವ್ ಯಾಕೆ ನನ್ನನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದೆ ಅಂತ ಗೊತ್ತಾ? ಆಕ್ಚುಲಿ ಅಜ್ಜಿ ನಿಮ್ಮ ಮತ್ತೆ ಸೀತಾ ಮದುವೆ ವಿಷಯದಲ್ಲಿ ಹೆಲ್ಪ್ ಮಾಡಬೇಕು ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಇದು ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಇಟ್ಸ್ ಓಕೆ, ನೋ ಇಶ್ಯೂಸ್, ಐ ಕ್ಯಾನ್ ಎಕ್ಸ್ಪ್ಲೇನ್. ನೋಡಿ ಪ್ರತಾಪ್, ಸೀತಾ ಅವರು ನಿಮ್ಮನ್ನ ಮದುವೆ ಆಗಕ್ಕೆ ಒಪ್ಕೊಳ್ಳೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಅವ್ರ ಮಗಳು ನಿಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು. ಅಕಸ್ಮಾತ್ ಸಿಹಿ ಆಕ್ಸೆಪ್ಟ್ ಮಾಡ್ಕೊಳ್ದೆ ಹೋದ್ರೆ ಸೀತಾ ಅವರು ಯಾವ ವ್ಯಕ್ತಿನೂ ಹತ್ರ ಸೇರಿಸ್ಕೊಳ್ಳೋದಿಲ್ಲ. ಅದೇ ನನಗೆ ದೊಡ್ಡ ತಲೆನೋವಾಗಿರೋದು. ಹೌದು ರಾಮ್, ನನಗೆ ಸೀತಾ ಅವ್ರ ಸಿಚುವೇಶನ್ ಅರ್ಥ ಆಗುತ್ತೆ. ನೀವು ಸಿಹಿನ ಅರ್ಥ ಮಾಡ್ಕೋಬೇಕು ಪ್ರತಾಪ್. ನೀವು ಸಿಹಿನ ಅರ್ಥ ಮಾಡ್ಕೊಂಡಷ್ಟು ಸೀತಾ ಅವರು ನಿಮ್ಗೆ ಅಷ್ಟೇ ಹತ್ರ ಆಗ್ತಾರೆ. ಅಫ್ಕೋರ್ಸ್ ರಾಮ್, ನಾನು ಯಾವಾಗ ಸೀತಾಜಿನ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡೋನೋ ಆ ಕ್ಷಣನೇ ಸಿಹಿ ನನಗೆ ಮಗಳಾಗೋದ್ಲು. ಆದ್ರೆ ಅದು ನಿಮಗೆ ಮಾತ್ರ ಅನ್ಸಿದ್ರೆ ಸಾಲಲ್ಲ ಅಲ್ವಾ ಪ್ರತಾಪ್? ಸಿಹಿಗೂ ನೀವೇ ಅವಳ ಅಪ್ಪ ಅಂತ ಅನ್ನಿಸ್ಬೇಕು.